100 ದಿನವನ್ನು ಪೂರೈಸಿದೆ ಮೋದಿ ಸರ್ಕಾರ. ಮೋದಿಯವರ ಜನ್ಮದಿನ ಇವತ್ತು 74ನೇ ಜನ್ಮದಿನವನ್ನು ಅವರು ಆಚರಿಸಿಕೊಂಡಿದ್ದಾರೆ. ಇದೇ ಸಂದರ್ಭದಲ್ಲಿನೇ ಸರ್ಕಾರದ 100 ದಿನದ ರಿಪೋರ್ಟ್ ಕಾರ್ಡ್ ಕೂಡ ಈಗ ರಿಲೀಸ್ ಆಗಿದೆ. ಮೋದಿ ಸರ್ಕಾರದ 3.0 ಸರ್ಕಾರದ 100 ದಿವಸಗಳ ರಿಪೋರ್ಟ್ ಕಾರ್ಡನ್ನು ಅಮಿತ್ ಶಾ ಅವರು ಬಿಡುಗಡೆ ಮಾಡಿದ್ದಾರೆ. 3.0 ಸರ್ಕಾರಕ್ಕೆ 100 ದಿನ ರಿಪೋರ್ಟ್ ಕಾರ್ಡನ್ನು ಅಮಿತ್ ಶಾ ಅವರು ನೀಡಿದ್ದಾರೆ. ಯಾವ ರೀತಿಯಲ್ಲಿದೆ, ಏನೇನು ಕೆಲಸ ಮಾಡಿದ್ದಾರೆ ಅನ್ನುವಂಥ ಅಂಶಗಳು ಕೂಡ ಇದರಲ್ಲಿ ಉಲ್ಲೇಖ ಆಗಿದೆ. ಭಾಳ ಮೇಜರ್ ವರ್ಕ್ಗಳ ಬಗ್ಗೆ ಉಲ್ಲೇಖ ಮಾಡಿದೆ. ಭಾಳ ಮುಖ್ಯವಾಗಿ 15 ಲಕ್ಷ ಕೋಟಿ ರೂಪಾಯಿಯನ್ನು ಅಭಿವೃದ್ಧಿ ಪೂರಕ ಯೋಜನೆಗಳಿಗಾಗಿ ರೂಪಿಸಲಾಗಿದೆ, ನೀಡಲಾಗಿದೆ ಅನ್ನುವಂಥದ್ದನ್ನು ಇಲ್ಲಿ ಮುಖ್ಯವಾಗಿ ಪಾಯಿಂಟ್ ಔಟ್ ಮಾಡಿರುವಂಥದ್ದು ರಿಪೋರ್ಟ್ ಕಾರ್ಡ್ನಲ್ಲಿ ಸರ್ಕಾರ ಏನು ಕೆಲಸ ಮಾಡಿದೆ ಅಂತೇಳಿ. ಇದು 3 ಲಕ್ಷ ಕೋಟಿ ಮೂಲ ಸೌಕರ್ಯಗಳ ಅಭಿವೃದ್ಧಿಗಾಗಿ ವಿನಿಯೋಗವನ್ನು ಮಾಡಿಕೊಳ್ಳಲಾಗಿದೆ. ಈ 100 ದಿವಸಗಳ ಅವಧಿಯಲ್ಲಿ ಇಷ್ಟು ಅಲಾಟ್ಮೆಂಟನ್ನು 3 ಲಕ್ಷ ಕೋಟಿ ರೂಪಾಯಿಯನ್ನು ಮೂಲಸೌಕರ್ಯ ಅಭಿವೃದ್ಧಿಗಾಗಿ ಬಳಸಿಕೊಳ್ಳುವಂತಹ ತೀರ್ಮಾನವನ್ನು ಸರ್ಕಾರ ಕೈಗೊಂಡಿದೆ. ಇನ್ನು 49,000 ಕೋಟಿ ರೂಪಾಯಿಯನ್ನು ದೇಶದ 25,000 ಹಳ್ಳಿಗಳ ಸಂಪರ್ಕದ ರಸ್ತೆಗಳ ನಿರ್ಮಾಣಕ್ಕಾಗಿ, ಅಂದರೆ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ಗೆ ಬೇಕಾಗಿ 49,000 ಕೋಟಿ ರೂಪಾಯಿಗಳನ್ನು ವಿನಿಯೋಗ ಮಾಡಿಕೊಳ್ಳಲಾಗಿದೆ ಅನ್ನುವಂಥದ್ದನ್ನು ಸರ್ಕಾರ ಹೇಳ್ತಾ ಇದೆ. ಅದರ ಜೊತೆಗೇ 50,600 ಕೋಟಿ ರೂಪಾಯಿಗಳನ್ನು ಪ್ರಮುಖ ರಸ್ತೆಗಳ ಅಗಲೀಕರಣದ ಯೋಜನೆಗಾಗಿ ಬಳಕೆಯನ್ನು ಮಾಡ್ಕೊಂಡಿದ್ದೀವಿ ಅನ್ನೋದನ್ನು ಅಮಿತ್ ಶಾ ಅವರು ಹೇಳಿದ್ದಾರೆ. ಅಂದರೆ ಯಾವ ಸ್ವರೂಪದಲ್ಲಿ ಆದ್ಯತೆಯನ್ನು ಈ ವಲಯಗಳಲ್ಲಿ ಕೊಡಲಾಗಿದೆ, ಮೂಲಸೌಕರ್ಯದ ಅಭಿವೃದ್ಧಿಗಾಗಿ, ರಸ್ತೆಗಳ ಅಭಿವೃದ್ಧಿಗಾಗಿ, ಕನೆಕ್ಟಿವಿಟಿಯನ್ನು ಹೆಚ್ಚಳ ಮಾಡೋದಕ್ಕೆ. ಯಾಕಂದರೆ ದೇಶದ ಅಭಿವೃದ್ಧಿ ಅನ್ನುವಂಥದ್ದು, ದೇಶದ ರಸ್ತೆಗಳ ಅಭಿವೃದ್ಧಿಯು ಕೂಡ ಭಾಳ ಮುಖ್ಯ ಆಗುತ್ತೆ. ಯಾಕಂದರೆ ರಸ್ತೆಗಳ ಕನೆಕ್ಟಿವಿಟಿ ಹೆಚ್ಚಾದಂಗೆ ನಿಮಗೆ ಉತ್ಪಾದನೆ ಮಾಡಿದಂತಹ ವಸ್ತುಗಳ ಸಾಗಾಟವೂ ಕೂಡ ಸುಲಭ ಆಗುತ್ತೆ. ಈ ಸಾಗಾಟದ ವ್ಯವಸ್ಥೆಗೆ ಬೇಕಾಗಿರುವಂತಹ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ನ ಕೊಡುವಂತಹ ಕೆಲಸವನ್ನು ತನ್ನ 3ನೇ ಅವಧಿಯಲ್ಲಿ ಮೋದಿಯವರು ವಿಶೇಷ ಒತ್ತನ್ನು ಕೊಟ್ಟಿದ್ದಾರೆ ಅಂತೇಳಿ. ಇನ್ನು 76,000 ಕೋಟಿ ರೂಪಾಯಿಯನ್ನು ಮಹಾರಾಷ್ಟ್ರದಲ್ಲಿ ವಿಶ್ವದರ್ಜೆಯ ಬಂದರುಗಳ ನಿರ್ಮಾಣಕ್ಕಾಗಿ 76,000 ಕೋಟಿ ರೂಪಾಯಿಗಳನ್ನು ವಿನಿಯೋಗ ಮಾಡಿಕೊಳ್ಳಲಾಗಿದೆ ಅನ್ನುವಂಥದ್ದು. ಅಂದರೆ ಇದು ಬಹಳ ಮುಖ್ಯವಾಗಿರುವಂಥದ್ದು ಬಂದರುಗಳ ಅಭಿವೃದ್ಧಿ ಮತ್ತು ವಿಶೇಷವಾಗಿ ಭಾರತದ ಬಂದರುಗಳ ವಿಶ್ವದರ್ಜೆಯ ಅಭಿವೃದ್ಧಿಯಿಂದಾಗಿ ರಫ್ತು ಮತ್ತು ಆಮದಿನ ಪ್ರಕ್ರಿಯೆಗಳಿಗೆ ಬೇಕಾದಂಥ ವಿಶೇಷ ಒತ್ತನ್ನು ಕೊಡುವಂತಹ ನಿಟ್ಟಿನಲ್ಲಿ. ಇನ್ನು 2 ಲಕ್ಷ ಕೋಟಿ ರೂಪಾಯಿ ಹಣವನ್ನು 4.10 ಕೋಟಿ ಯುವಕರಿಗೆ ವಿಶೇಷ ಪ್ಯಾಕೇಜ್ ರೂಪದಲ್ಲಿ ನೀಡಲಾಗಿದೆ ಅನ್ನುವಂತಹ ಡೀಟೇಲನ್ನು ಕೂಡ ಅಮಿತ್ ಶಾ ಅವರು ಇದರಲ್ಲಿ ಕೊಟ್ಟಿದ್ದಾರೆ. ಹಾಗೆ 20,000 ಕೋಟಿ ರೂಪಾಯಿಗಳ ಅಷ್ಟು ಹಣವನ್ನು PM ಕಿಸಾನ್ ಸಮ್ಮಾನ್ ನಿಧಿಗಾಗಿ ಬಿಡುಗಡೆ ಮಾಡಿರುವಂಥ, ಅಂದರೆ ಈಗಾಗಲೇ ರೈತರಿಗೆ ಪ್ರತಿ ವರ್ಷಕ್ಕೆ 6,000 ರೂಪಾಯಿಯನ್ನು ಕೊಡುವಂತಹ, ಅಂದರೆ 4 ತಿಂಗಳಿಗೆ ಒಂದು ಬಾರಿ 2,000 ರೂಪಾಯಿಯ ರೀತಿಯಲ್ಲಿ 3 ಕಂತುಗಳಲ್ಲಿ 6,000 ರೂಪಾಯಿಯನ್ನು 1 ವರ್ಷಕ್ಕೆ ನೀಡುವಂತಹ ಯೋಜನೆ PM ಕಿಸಾನ್ ಸಮ್ಮಾನ್ ಯೋಜನೆಯ ಮೂಲಕವಾಗಿ ನೋಡುವಂಥದ್ದು. ಇದರಲ್ಲಿ 20,000 ಕೋಟಿ ರೂಪಾಯಿಗಳನ್ನು ವಿನಿಯೋಗ ಮಾಡಿಕೊಳ್ಳಲಾಗಿದೆ ಅನ್ನುವಂಥದ್ದು. ಹಾಗೆಯೇ 3 ಕೋಟಿ ರೂಪಾಯಿಗಳನ್ನು ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಮನೆಗಳ ನಿರ್ಮಾಣಕ್ಕಾಗಿ, ಅದರಲ್ಲಿ ಈಗಾಗಲೇ ಮನೆ ನಿರ್ಮಾಣ ಕಾರ್ಯವನ್ನು ಮಾಡಿಕೊಳ್ಳಲಾಗಿದೆ. 3 ಕೋಟಿ ಮನೆಗಳ ನಿರ್ಮಾಣವನ್ನು ಮಾಡಿರುವಂಥದ್ದು ಅನ್ನುವಂಥದ್ದು ಇಲ್ಲಿ ಭಾಳ ಮುಖ್ಯವಾಗಿರುವಂಥದ್ದು. ಹಾಗೆಯೇ 12 ದೇಶಾದ್ಯಂತ ಕೈಗಾರಿಕಾ ವಲಯಗಳನ್ನು ರೂಪಿಸುವಂತಹ ಕೆಲಸವನ್ನು ಕೂಡ ಮಾಡಲಾಗಿದೆ. 5,000 ಸೈಬರ್ ಕ್ರೈಮ್ ತಡೆಗೆ ಸಂಬಂಧಪಟ್ಟಂತೆ ಕಮಾಂಡೋಗಳ ನೇಮಕವನ್ನು ಮಾಡುವಂತಹ ಕೆಲಸವನ್ನು ಸರ್ಕಾರ ಮಾಡಿದೆ. ಇನ್ನು 2.5 ಲಕ್ಷ ಮನೆಗಳಿಗೆ ಸೂರ್ಯಘರ್ ಅಳವಡಿಕೆಯನ್ನು ಮಾಡಿಕೊಂಡಿದ್ದೀವಿ. ಅಂದರೆ ಸೂರ್ಯಘರ್ ಅಳವಡಿಕೆ ವಿಶೇಷವಾಗಿ ನೇರವಾಗಿ ವಿದ್ಯುತ್ತಿನ ಸ್ವಾವಲಂಬನೆಯನ್ನು ಪಡೆಯುವಂತಹ ದೃಷ್ಟಿಯಿಂದ ಪ್ರತಿ ಮನೆಗಳಿಗೂ ಕೂಡ ಈ ಸೂರ್ಯಘರ್ ಯೋಜನೆಯನ್ನು ಅಳವಡಿಸಬೇಕು ಅನ್ನುವಂತಹ ಟಾರ್ಗೆಟನ್ನು ಸರ್ಕಾರ ಇತ್ತು. ಈ ಎಲೆಕ್ಷನ್ಗೆ ಮುಂಚಿತವಾಗಿದೆ, ಅಂದರೆ ಕಳೆದ ಲೋಕಸಭಾ ಎಲೆಕ್ಷನ್ಗೆ ಮುಂಚಿತವಾಗಿ ಇದರ ಘೋಷಣೆಯನ್ನು ಮಾಡಿದ್ರು. ಅದಾದ ನಂತರ ಈ ಸೂರ್ಯಘರ್ ಅಳವಡಿಕೆಯ ಕೆಲಸವನ್ನು ಈಗ ಮಾಡ್ತಾ ಇದ್ದಾರೆ. ಇನ್ನು ವಿಮಾನ ಮೆಟ್ರೋ ಸೇವೆಗಳ ಸುಧಾರಣೆಗೂ ಕೂಡ ಕ್ರಮವನ್ನು ಕೈಗೊಂಡಿರುವಂಥದ್ದು. ಅದರಲ್ಲೂ ವಿಶೇಷವಾಗಿ ಮೆಟ್ರೋ ವಿಸ್ತರಣೆ, ಬೆಂಗಳೂರಿನಲ್ಲೂ ಕೂಡ ನಮ್ಮ ಮೆಟ್ರೋದ ವಿಸ್ತರಣೆಗೆ ಕೈ ಹಾಕಿರುವಂಥದ್ದು. 8 ಹೊಸ ರೈಲು ಮಾರ್ಗಗಳ ನಿರ್ಮಾಣಕ್ಕೂ ಕೂಡ ಕೈ ಹಾಕಿರುವಂತಹ ಅದನ್ನು ವಿವರಿಸಿದ್ದಾರೆ. ಇನ್ನು PM ಇ-ಬಸ್ ಸೇವಾ ಯೋಜನೆಯನ್ನು ಕೂಡ ಇಲ್ಲಿ ಮಾಡಿದ್ದೀವಿ ಅನ್ನೋಂಥದ್ದು. ಹಾಗೆಯೇ ಸ್ಟಾರ್ಟಪ್ಗಳಿಗೆ ಸಂಬಂಧಪಟ್ಟಂತೆ 31% ತೆರಿಗೆ ಹೊರೆಯನ್ನು ಇಳಿಕೆ ಮಾಡಿರುವಂತಹದ್ದನ್ನು ಕೂಡ ಪಾಯಿಂಟ್ ಔಟ್ ಮಾಡಿದ್ದಾರೆ. ಅಂದರೆ ಈ ರೀತಿಯಾಗಿ ಒಂದು ಕಡೆಯಲ್ಲಿ ಕೆಲಸ ಮಾಡುವಂಥವರಿಗೆ ಉತ್ತೇಜನವನ್ನು ಕೊಡುವಂತಹ ಕೆಲಸವನ್ನು ಮತ್ತು ಅವರಿಗೆ ಬೇಕಾದಂತಹ ಪೂರಕ ವಾತಾವರಣವನ್ನು ನಿರ್ಮಾಣ ಮಾಡೋದ್ರ ಕಡೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗಿದೆ. OROP ಒನ್ ರ್ಯಾಂಕ್ ಒನ್ ಪೆನ್ಷನ್ ಯೋಜನೆಯ ಜಾರಿಯ ನಿಟ್ಟಿನಲ್ಲೂ ಕೂಡ ಕೈಗೊಂಡಿರುವಂತಹ ಕ್ರಮಗಳನ್ನು ಇಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಈ ಮೂಲಕ ಮೋದಿಯವರ 100 ದಿವಸಗಳ ಸಾಧನೆಯ ಬಗ್ಗೆ ವಿಶೇಷವಾದಂತಹ ಒಂದು ಮಾಹಿತಿಯನ್ನು ನೀಡಿದೆ ಸರ್ಕಾರ. 100 ದಿನವನ್ನು ಪೂರೈಸಿದೆ. 100 ದಿವಸಗಳಲ್ಲಿನೇ ಒಂದು ಸುಭದ್ರ ರಾಷ್ಟ್ರ ನಿರ್ಮಾಣದ
ಯೋಜನೆಗಳನ್ನು ನಾನು ಜಾರಿಗೊಳಿಸ್ತೀನಿ ಅನ್ನುವಂಥದ್ದನ್ನು ಮೋದಿಯವರು ಈ ಚುನಾವಣೆಯ ಸಂದರ್ಭದಲ್ಲಿ, ಅದರಲ್ಲಿ ಕಳೆದ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ದೇಶದ ಉದ್ದಗಲಕ್ಕೂ ಕೂಡ ತಮ್ಮ ಭಾಷಣಗಳಲ್ಲಿ ಹೇಳ್ತಾ ಇದ್ರು. ಬಹುತೇಕ ಅವರು ಹೇಳಿದಂತಹ ಯೋಜನೆಗಳನ್ನು ನಾನಾ ಸ್ವರೂಪಗಳಲ್ಲಿ ಜಾರಿಗೊಳಿಸುವಂತಹ ಪ್ರಯತ್ನವನ್ನು ಕೇಂದ್ರ ಸರ್ಕಾರ ಮಾಡಿರುವಂಥದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಇದು ಇವತ್ತಿನ ಪಂಚಾಯಿತಿ. ನಮಸ್ಕಾರ.